ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಖುಷಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಮಸಾಲ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಹೇಗೆ ಮಾಡೋದು, ಇಲ್ಲಿಗೆ ನಾವಿಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 2 ಹಿಡಿಯಷ್ಟು ಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಒಂದು 4-5 ಕಾಳು ಮೆಣಸು ಮತ್ತು 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು, ಮತ್ತು ಹುರಿದಿರೋ ಕಡಲೆ ಬೀಜನ ನಾನು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಹಾಕಿ ಚಟ್ನಿ ಮಾಡೋದ್ರಿಂದ. ನೋಡಿ ಇಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾಕು. ರೊಟ್ಟಿ ಮಾಡೋಕ್ಕೆ ನಾವು ಒಂದು ಬೌಲ್ಗೆ 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ತುರಿದಿರೋ ಅಷ್ಟು ಕ್ಯಾರೆಟ್ ಮತ್ತು 2 ಕಪ್ ಆಗೋ ಅಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು. ಸಬ್ಬಸಿಗೆ ಸೊಪ್ಪು ಮಸಾಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ 1 ಅಥವಾ 2 ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜನ ಹುರಿದು ಅದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಇದನ್ನಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಿದ್ದೀನಿ ನಾನು. ಇವಾಗ ಅಕ್ಕಿ ಹಿಟ್ಟನ್ನ ಕೂಡ ನೀಟಾಗಿ ಕಲಿಸ್ಕೊಳ್ಳಿ. ನೀರು ಹಾಕಬೇಡಿ ಮೊದಲಿಗೆ. ಗೊತ್ತಾಗಲ್ಲ. ನೀರು ಹಾಕಿದ್ರೆ ಅದು ತೆಳ್ಳಗಾಗ್ಬಿಟ್ರೆ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ತಾನೆ ಇದ್ದರೆ ಚೆನ್ನಾಗಿರಲ್ಲ ಅದು. ಇವಾಗ ಫಸ್ಟ್ ಕಲಿಸ್ಕೊಳ್ಳಿ. ಅದರಲ್ಲೇ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಫಸ್ಟು ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ 1 ಕಪ್ಪಷ್ಟು ನಾನು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ. ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ತಟ್ಟೋಕ್ಕೆ ತುಂಬ ಸಾಫ್ಟ್ ಅನಿಸುತ್ತೆ. ಇವಾಗ ನೋಡಿಕೊಂಡು ನೀವು ಎಷ್ಟು ಬೇಕು ನೀರನ್ನ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ. ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಡಿ. ತೀರಾ ತೆಳ್ಳಗೂ ಕೂಡ ಕಲಿಸ್ಕೋಬೇಡಿ, ಆವಾಗ ರೊಟ್ಟಿ ಹಾಕೋಕ್ಕೆ ಚೆನ್ನಾಗಿರಲ್ಲ. ಕೈಗೆ ಅಂಟಬಾರ್ದು ಅಷ್ಟೇ. ಅದು ನಾವು ಉಂಡೆ ಮಾಡ್ಕೊಳ್ಳುವಾಗ ಅದು ಅಂಟ್ಕೋಬಾರ್ದು ಕೈಗೆಲ್ಲ. ಚೆನ್ನಾಗಿ ನೀಟಾಗಿ ಸ್ಮೂತಾಗಿರಬೇಕದು. ಇವಾಗ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಉಂಡೆ ಆಗ್ತಿದೆ. ಕೈಗೂ ಅಂಟ್ಕೋತಾ ಇಲ್ಲ, ಏನೂ ಇಲ್ಲ. ಎಷ್ಟು ನೀಟಾಗಿ ಕೈಯಿಂದಲೂ ಕೂಡ ಅದು ಬಿಡಿಸ್ಕೊತಾ ಇದೆ. ಇವಾಗ ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ತೆಗೆದಿಡಿ. ಇವಾಗ ಒಂದು ಬಟರ್ ಪೇಪರ್ ಅಥವಾ ಆಯಿಲ್ದು ಪೇಪರ್ ಇದ್ದರೆ ತೊಗೊಳ್ಳಿ, ಇಲ್ಲ ಬಾಳೆ ಎಲೆ ಇದ್ದರೂ ನೀವು ತೊಗೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಉಂಡೆ ಮಾಡಿಕೊಂಡು ಅದನ್ನು ತಟ್ಟಿ ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದವ್ರು ಬೇಕಾದರೆ ಲಟ್ಟಿಸ್ಕೋಬೋದು. ಚಪಾತಿ ಹಿಟ್ಟಿಂದು ಲಟ್ಟಣಿಗೆ ಬರುತ್ತಲ್ಲ ಅದರಲ್ಲಿ. ನೀಟಾಗಿ ಇವಾಗ ತಟ್ಕೊಂಡ್ಮೇಲೆ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬಿಸಿ ಆಗೋಕ್ಕಿಡಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾವಿಲ್ಲಿ ಈಗ ರೊಟ್ಟಿ ಹಾಕೋತಾ ಇದ್ದೀವಿ. ನೀವು ನೋಡ್ಬೋದು ಚೆನ್ನಾಗಿ ಬಿಸಿ ಕೂಡ ಆಗಿದೆ. ರೊಟ್ಟಿ ಬೇಯಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಅದು ಸ್ವಲ್ಪ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಇಲ್ಲ ತುಪ್ಪ ಕೂಡ ನೀವು ಯೂಸ್ ಮಾಡ್ಕೋಬೋದು ಎಣ್ಣೆ ಬದಲು. ಇವಾಗ ಅದನ್ನು ಫ್ಲಿಪ್ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ಗೆ. ನೋಡಿ ಯಾವುದೇ ರೀತಿ ಕೆಳಗಡೆ ಅಂಟ್ಕೊಳ್ಳೋದಾಗಲಿ ಇದಾಗಲಿ ಆಗಿಲ್ಲ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ರೊಟ್ಟಿ. ಮತ್ತು ತುಂಬ ಸ್ಮೂತಾಗಿ ಕೂಡ ಇರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ತೆಗೆದಿಟ್ಕೊಂಡಿದ್ದೀವಿ. ಇದೇ ಥರ ನೀವು ಮತ್ತೆ ಬೇರೆ ಇನ್ನೊಂದು ಕೂಡ ರಿಪೀಟ್ ಮಾಡ್ಕೊಳ್ಳಿ. ಏನು ಹಿಟ್ಟು ಉಳಿದಿರುತ್ತೆ ಅದನ್ನೆಲ್ಲ ಅದೇ ಥರ ಮಾಡ್ಕೊಳ್ಳಿ. ಟೈಮ್ ಕೂಡ ತುಂಬ ಕಮ್ಮಿಲೇ ಮಾಡ್ಕೋಬೋದು ಮತ್ತು ಎಣ್ಣೆ ಕೂಡ ತುಂಬ ಕಮ್ಮಿನೇ ಬೇಕಾಗುತ್ತೆ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕಿ ಆರಾಮಾಗಿ ಮಾಡ್ಕೋಬೋದು. ಹೆಲ್ತಿಯಾಗಿರುತ್ತೆ. ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಈ ಥರ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಚಟ್ನಿ ಪುಡಿ, ಮೊಸರು ಇಲ್ಲ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಈಗ ಚಟ್ನಿ ಜೊತೆ.